Okay, revaluation account. We have went with the information that is here on 1/4/2017 they have admitted a new member called Jagadish. So as a new partner for 1/4 share. We were discussing about the revaluation account. ನಮಗೆ ಗೊತ್ತಿದೆ revaluation account ಅಲ್ಲಿ ಏನೇನೆಲ್ಲ informations ಗಳನ್ನ ತಗೊಳ್ಳಿಕ್ಕಿದೆ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. So whatever information is given under the additional information will consider only increase and decrease in the value of asset and liabilities will be considered under revaluation account. So we had taken ಏನ್ ಹೇಳಿದ್ದಾರೆ ಫಸ್ಟ್ ಇನ್ಫಾರ್ಮೇಶನ್ ಡೆಪ್ರಿಶಿಯೇಟ್ ಮಿಷನರಿ ಬೈ 10% ಅಂತ ಹೇಳಿ ಹೇಳಿದ್ದಾರೆ. ಅದನ್ನ ನಾವೇನ್ ಮಾಡಿದ್ದೇವೆ, ಡೆಪ್ರಿಶಿಯೇಟ್ ಇಸ್ ನಥಿಂಗ್ ಬಟ್ ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್. ಸೊ ವಿ ಹ್ಯಾವ್ ಸ್ಪೆಸಿಫೈಡ್ ದಟ್ ಅಮೌಂಟ್ ಅಂಡರ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಡೆಬಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಿಷನರಿದು ವ್ಯಾಲ್ಯೂ 15,000 ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇತ್ತು. ಅದರ ಮೇಲೆ 10% ಅಂತ ಹೇಳಿದ್ರೆ ವಿಲ್ ಗೆಟ್ 1,500 rupees. ಫಸ್ಟ್ ಇನ್ಫಾರ್ಮೇಶನ್. ಸೆಕೆಂಡ್ ಇನ್ಫಾರ್ಮೇಶನ್ ಏನಿತ್ತು, increase provision for doubtful debt by rupees 4,000. provision for doubtful debt ಆಲ್ರೆಡಿ 2,000 ಇತ್ತು, ಆದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ, ಇನ್ನೂ 4,000 ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವಾಗ ಪ್ರಾವಿಷನ್ ಅನ್ನ ಜಾಸ್ತಿ ಮಾಡ್ತಾರೆ ಆಟೋಮ್ಯಾಟಿಕಲಿ ಡೆಟ್ಟರ್ ಇದು ವ್ಯಾಲ್ಯೂ ಏನಿದೆ ಅದರಲ್ಲಿ ಅಮೌಂಟ್ ಕಡಿಮೆ ಆಗ್ತದೆ. ಸೊ ವಿ ಹ್ಯಾವ್ ಸ್ಪೆಸಿಫೈಡ್ ದಟ್ ಅಗೇನ್ ಅಂಡ್ ದ ಡೆಬಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ 4,000 rupees ಜಾಸ್ತಿ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೇವೆ. ನೆಕ್ಸ್ಟ್ ಹೇಳಿದ್ದಾರೆ ಬಿಲ್ಡಿಂಗ್ಸ್ ಆರ್ ರಿವ್ಯಾಲ್ಯೂಡ್ ಅಟ್ 1,20,500 rupees. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಲ್ಡಿಂಗ್ ಇದು ವ್ಯಾಲ್ಯೂ ಎಷ್ಟಿತ್ತು, 92,000 ಇತ್ತು. ಈಗ ಎಷ್ಟಾಗಿದೆ ಹೇಳ್ತಾ ಇದ್ದಾರೆ, 1,20,500. ಅಂದ್ರೆ ಬಿಲ್ಡಿಂಗಿನ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ, 1,20,500 rupees ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್ ವಿಲ್ ಬಿ ಸ್ಪೆಸಿಫೈಡ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಎಷ್ಟು ಇನ್ಕ್ರೀಸ್ ಆಗಿದೆ ಆ ಅಮೌಂಟ್ ಅನ್ನ ನಾವು ಕ್ರೆಡಿಟ್ ಸೈಡ್ ಗೆ ತಗೊಂಡಿದ್ದೇವೆ. ದಟ್ ಇಸ್ ನಥಿಂಗ್ ಬಟ್ 28,500. ಸೊ 28,500 ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಸೊ ಅದನ್ನ ಟೋಟಲ್ ಗೆ ತಗೊಂಡಿದ್ದೇವೆ. ಆ 28,500 ಇಂದ 1,500 ಮೈನಸ್ 4,000 ಅನ್ನ ಡಿಡಕ್ಷನ್ ಮಾಡಿದ್ರೆ ವಿಲ್ ಗೆಟ್ 23,000. ಈ 23,000 ಅನ್ನ ಏನ್ ಮಾಡಬೇಕು, ನಾವು ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡಬೇಕು. ಸೊ 23,000 ಇಂಟು 1:1 ರೇಷಿಯೋದಲ್ಲಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಸೊ 1/2 ಇಬ್ಬರಿಗೆ ಕೂಡ ಸಿಗ್ತದೆ. ಸೊ 11,500 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿದೆ. ದಿಸ್ ಇಸ್ ರಿಲೇಟೆಡ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ಸ್. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು ನಾವು, ವಿ ಹ್ಯಾವ್ ಟು ಫೈಂಡ್ ಔಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಮಗೆ ಗೊತ್ತಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಯಾವುದೆಲ್ಲ ಎಂಟ್ರೀಸ್ ಗಳನ್ನ ನಾವು ತಗೊಳ್ಬೇಕು. ವಾಟ್ ಇಸ್ ದ ಫಸ್ಟ್ ಇನ್ಫಾರ್ಮೇಶನ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಳ್ಳಿಕ್ಕೆ, ಬ್ರಾಡ್ ಡೌನ್. ಈ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿದ್ರೆ ಏನು, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಓಲ್ಡ್ ಪಾರ್ಟ್ನರ್ಸ್ ನ ಕ್ಯಾಪಿಟಲ್ಗಳು. ಸೊ ನಮಗೆ ಗೊತ್ತಿದೆ ಸುರೇಶ್ ಇದು 60,000 ಇದೆ, ಶಂಕರ್ ಇಟ್ ಇಸ್ 40,000 rupees. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತ ಬ್ಯಾಲೆನ್ಸ್ ಅನ್ನ ಕ್ಯಾಪಿಟಲ್ ಅನ್ನ ನಾವು ಓಪನಿಂಗ್ ಬ್ಯಾಲೆನ್ಸ್ ಆಗಿ ಕನ್ಸಿಡರ್ ಮಾಡಬೇಕು. ದಟ್ ಇಸ್ ಅ ಫಸ್ಟ್ ಎಂಟ್ರಿ ಅಂಡರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಫಸ್ಟ್ ಎಂಟ್ರಿ ನಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಳುವಂತದ್ದು. ಸೆಕೆಂಡ್ ಏನ್ ಮಾಡಬೇಕು, ಅಗೇನ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ರಿಸರ್ವ್ ಫಂಡ್ ಅನ್ನ ಏನ್ ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡಬೇಕು. ವಾಟ್ ಇಸ್ ದ ಥರ್ಡ್ ಒನ್, ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೇವೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ಇಲ್ಲಿ ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಎಂಟ್ರಿ ಇದೆ. ಸೊ 11,500 ಅಂಡ್ 11,500 ಅದನ್ನು ಏನ್ ಮಾಡ್ಬೇಕು ನಾವು, ಅಗೇನ್ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಎರಡು ಪಾರ್ಟ್ನರ್ ಗೆ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ, ಆ ಹಣವನ್ನ ಕೊಡಬೇಕು. ಫೋರ್ತ್ ಎಂಟ್ರಿ, ಫೋರ್ತ್ ಇಸ್ ನಥಿಂಗ್ ಬಟ್ ಹೊಸ ಪಾರ್ಟ್ನರ್ ಬಂದವನು ಗುಡ್ ವಿಲ್ ಗೆ ಅಮೌಂಟ್ ಅನ್ನು ತಂದಿರ್ತಾರೆ. ಸೊ ಗುಡ್ ವಿಲ್ ನ ಬಗ್ಗೆ ಏನು ಕೂಡ ಸ್ಪೆಸಿಫೈ ಮಾಡ್ಲಿಲ್ಲ, ಏನ್ ಮಾಡ್ಬೇಕು, ಹೇಗೆ ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು, ಯಾವುದೇ ರೀತಿಯ ಇನ್ಫಾರ್ಮೇಶನ್ ಇಲ್ಲ. ಸೊ ಯಾವಾಗ ಏನು ಇನ್ಫಾರ್ಮೇಶನ್ ಇರೋದಿಲ್ಲ, ನಾವೇನ್ ಮಾಡ್ತೇವೆ, ಹೊಸ ಪಾರ್ಟ್ನರ್ ತಂದಂತ ಗುಡ್ ವಿಲ್ ಅನ್ನ ನಾವು ಓಲ್ಡ್ ಪಾರ್ಟ್ನರ್ಸ್ ಗೆ ಅವರ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ತೇವೆ. ಅಗೇನ್ ಗುಡ್ ವಿಲ್ ಬೈ ಗುಡ್ ವಿಲ್ ಅಂತ ಹೇಳಿ ಬರ್ದು ಈ 25,000 ಏನಿದೆ ಗುಡ್ ವಿಲ್ ನ ಅಮೌಂಟ್ ಅನ್ನು ನಾವು ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ತೇವೆ. ನಾವು ಫಿಫ್ತ್ ಒನ್ ಪ್ರೀವಿಯಸ್ ಸಮ್ ಅಲ್ಲಿ ಇರ್ಲಿಲ್ಲ, ಈ ಸಮ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲ್ಯಾಬಿಲಿಟಿ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 30,000 ಏನಿದೆ ಅಗೇನ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಜನರಲ್ ರಿಸರ್ವ್ ಆಗಿರ್ಬೋದು, ಎಲ್ಲವನ್ನ ಕೂಡ ನಾವು ಓಲ್ಡ್ ಪಾರ್ಟ್ನರ್ಸ್ ಗೆ ಮಾತ್ರ ಕೊಡ್ತೇವೆ. ಸೊ ಅದನ್ನ ಸ್ಪೆಸಿಫೈ ಮಾಡಬೇಕು ಬೈ ಪ್ರಾಫಿಟ್ ಅಂಡ್
ಲಾಸ್ ಅಕೌಂಟ್. ಈ 30,000 ಅನ್ನ ಅಗೇನ್ 1:1 ರೇಷಿಯೋದಲ್ಲಿ ಇಬ್ಬರಿಗೆ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ಬೇಕು. ದೀಸ್ ಆರ್ ದ 5 ಇಂಪಾರ್ಟೆಂಟ್ ಎಂಟ್ರೀಸ್ ದಟ್ ವಿ ಆರ್ ಸಪೋಸ್ ಟು ಕನ್ಸಿಡರ್ ಅಂಡರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸಮ್ ಮಾಡುವ ಹಾಗಾದ್ರೆ ಏನೇನೆಲ್ಲ ಎಂಟ್ರೀಸ್ ಬರುತ್ತೆ ಅಂತ ಹೇಳಿ ಡ್ರಾ ದ ಫಾರ್ಮ್ಯಾಟ್. ಸೊ ವಿ ನೋ ದ ಫಾರ್ಮ್ಯಾಟ್. So this is credit side, this is the debit side. Right here, partners, capital, account. Particulars. This is Suresh, Shankar and Jagadish. Nan short form alli bardidane. Suresh, Shankar and Jagadish. Okay, what is the first entry? Yen baribeku now. ಸೊ ನಾನು ಹೇಳಿದೆ, ಸೊ ಯಾವಾಗ್ಲೂ ಕೂಡ ಎಲ್ಲಾ ಎಂಟ್ರೀಸ್ ಗಳು ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಓಕೆ, ಡೆಬಿಟ್ ಸೈಡ್ ಅಲ್ಲಿ ಬರುವಂತ ಎಂಟ್ರೀಸ್ ಗಳು ಯಾವುದು ಇದರಲ್ಲಿ ಇಲ್ಲ ಅಟ್ ಪ್ರೆಸೆಂಟ್. ಓಕೆ, ಗುಡ್ ವಿಲ್ ಇನ ಕಂಡೀಷನ್ ಚೇಂಜ್ ಆದಾಗ ಮಾತ್ರ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರೀಸ್ ಬರುತ್ತೆ. ವಾಟ್ ಇಸ್ ದ ಫಸ್ಟ್ ಎಂಟ್ರಿ? ಫಸ್ಟ್ ಏನ್ ಬರೀಬೇಕು ನಾವು ಹಾಗಾದ್ರೆ? ಏನಂತ ಬರೀಬೇಕು? ಓಪನಿಂಗ್ ಎಂಟ್ರಿಯನ್ನ ಯಾವ್ದ್ರಿಂದ ಬರೀತೇವೆ ನಾವು? ಎಸ್, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಷ್ಟಿದೆ ಸುರೇಶ್ ಇದು ವ್ಯಾಲ್ಯೂ? ಸುರೇಶಿನ ಹಣ ಎಷ್ಟಿದೆ? ಬೈ ಬ್ಯಾಲೆನ್ಸ್ 60,000. ಓಲ್ಡ್ ಬ್ಯಾಲೆನ್ಸ್ ಶೀಟ್ ನೋಡಿ, ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾರೆ 60,000 ಮತ್ತೆ ಸುರೇಶ್ ಇದು ಇರುವಂತದ್ದು 40,000 rupees. ಎರಡನ್ನ ಕೂಡ ಬರ್ದಿದ್ದೇನೆ. ದಿಸ್ ಇಸ್ ಅ ಫಸ್ಟ್ ಎಂಟ್ರಿ. ಜಗದೀಶ್ ಇದು ಎಂಟ್ರಿ ಓಪನಿಂಗ್ ಬ್ಯಾಲೆನ್ಸ್ ಇದೆಯಾ ನಮ್ಮ ಹತ್ರ? ಇಲ್ಲ, ಡ್ಯಾಶ್ ಅಂತ ಹೇಳಿ ಹಾಕಿ. ವಾಟ್ ಇಸ್ ದ ಸೆಕೆಂಡ್ ಒನ್? ಸೆಕೆಂಡ್ ಏನ್ ತಗೊಳ್ಬೇಕು ಅಂತ ಹೇಳಿದೆ ನಾನು? ಬೈ ರಿಸರ್ವ್ ಫಂಡ್. ಎಸ್, ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. 15,000 rupees ಜನರಲ್ ರಿಸರ್ವ್ ಅನ್ನ ಕೊಟ್ಟಿದ್ದಾರೆ. ಅಗೇನ್ ಯಾವ ಸೈಡ್ ಅಲ್ಲಿ ಬರೀಬೇಕು ನಾವು? ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಕ್ರೆಡಿಟ್ ಸೈಡ್. ರಿಸರ್ವ್ ಫಂಡ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ರಿಸರ್ವ್ ಫಂಡ್? ಎಷ್ಟಿದೆ ರಿಸರ್ವ್ ಫಂಡ್? 7,500. ಎಸ್, 15,000 rupees ಕೊಟ್ಟಿದ್ದಾರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಎಸ್, ಇಂಟು 1/2. ಇಬ್ಬರಿಗೆ ಕೂಡ 1:1 ರೇಷಿಯೋದಲ್ಲಿ ಬರುತ್ತೆ. 1/2 ಇಬ್ಬರಿಗೆ ಕೂಡ ಕೊಡಿ. ಎಷ್ಟು ಹಣ ಬರ್ತದೆ? ರಿಸರ್ವ್ 7,500. 7,500. ಇಬ್ಬರಿಗೆ ಕೂಡ 7,500 rupees ಸಿಗುತ್ತೆ. ನಿಮಗೆ ಇಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ನೋಟ್ ಅಂತ ಹೇಳಿ ಬರೀರಿ. ನೋಟ್ ಅಂತ ಹೇಳಿ ಬರ್ದು ಕ್ಯಾಲ್ಕುಲೇಷನ್ ಆಫ್ ರಿಸರ್ವ್ ಫಂಡ್ ಅಂತ ಹೇಳಿ ಬರೀರಿ. ಸೊ ಇಬ್ಬರಿದ್ದಾರೆ, ಯಾರದು? ಸುರೇಶ್ ಅಂತ ಹೇಳಿ ಬರ್ದು ಟೋಟಲ್ ಅಮೌಂಟ್ 15,000 ಇರುವಂತದ್ದು ಇಂಟು 1/2 ಅಂತ ಹೇಳಿ ಬರೀರಿ. ಯು ವಿಲ್ ಗೆಟ್ 7,500. ಅಗೇನ್ ಒನ್ ಮೋರ್ ಪರ್ಸನ್ ಇಸ್ ಶಂಕರ್. ಶಂಕರಿಗೆ ಕೂಡ 15,000 rupees ಮೇಲೆ ಇಂಟು 1/2 ಅಂತ ಹೇಳಿದ್ರೆ 7,500 rupees ಸಿಗ್ತದೆ. ಕ್ಲಿಯರ್? ಓಕೆ, ರಿಸರ್ವ್ ಫಂಡ್ ಬರ್ದಾಯ್ತು. ವಾಟ್ ಇಸ್ ದ ಥರ್ಡ್ ಎಂಟ್ರಿ? ಏನ್ ಬರೀಬೇಕು? ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಎಸ್, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಇಲ್ಲಿ ಒಂದು ಎಂಟ್ರಿ ಇದೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಎಸ್, ಇದು ಯಾವ ಸೈಡ್ ಅಲ್ಲಿ ಇದೆ? ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಇದೆ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಯಾವುದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಬಂದಿತ್ತು. ಹಾಗಾದ್ರೆ ಇಲ್ಲಿ ಬರುವಾಗ ಅದರದ್ದು ಆಪೋಸಿಟ್ ಎಂಟ್ರಿ ಏನ್ ಬರ್ತದೆ? ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್. ಎಷ್ಟಿದೆ ಹಣ? ಸೊ ನಮಗೆ ಗೊತ್ತಿದೆ 11,500 ಮತ್ತೆ 500 rupees ಇದೆ. ಅದನ್ನ ಬರೀತಾ ಇದ್ದೇನೆ ನಾನು. 11,500, ಇಲ್ಲಿ ಕೂಡ 11,500 rupees. ನ್ಯೂ ಪಾರ್ಟ್ನರ್ ಇದು ಎಂಟ್ರಿ ಇದೆಯಾ? ಇಲ್ಲ. ವಾಟ್ ಇಸ್ ದ ನೆಕ್ಸ್ಟ್ ಒನ್? ಬೈ ಕ್ಯಾಶ್. ಬೈ ಗುಡ್ ವಿಲ್. ಕ್ಯಾಶ್ ಕೂಡ ಬರಿಬಹುದು. ವಿಲ್ ಕಂಪ್ಲೀಟ್ ಆಲ್ ದಿಸ್ 5 entries, then ವಿಲ್ ಕಮ್ ಬ್ಯಾಕ್ ಟು ಬೈ ಕ್ಯಾಶ್ ಅಕೌಂಟ್. ಓಕೆ, ಸೊ ನೆಕ್ಸ್ಟ್ ಏನ್ ಕೊಡುವ? ಬೈ ಗುಡ್ ವಿಲ್ ಅನ್ನ ಕೊಡುವ. ಹೊಸ ಪಾರ್ಟ್ನರ್ ಬಂದವನು ಗುಡ್ ವಿಲ್ ಅನ್ನ ತಗೊಂಡ್ ಬಂದಿದ್ದಾನೆ. ಸೊ ವಿಲ್ ಗಿವ್ ದಟ್ ಗುಡ್ ವಿಲ್ ಬೈ ಗುಡ್ ವಿಲ್. ಎಷ್ಟಿದೆ ಗುಡ್ ವಿಲ್? 25,500 ಇದೆ. ಓಕೆ, ಹಾಗಾದ್ರೆ ಇದನ್ನ ಕೂಡ ಏನ್ ಮಾಡ್ಬೇಕು? ಓಲ್ಡ್ ರೇಷಿಯೋದಲ್ಲಿ ಅವರಿಗೆ ಕೊಡ್ಬೇಕು. 1/2 ಮತ್ತೆ 1/2 ರೇಷಿಯೋದಲ್ಲಿ ಕೊಡ್ಬೇಕು. ಎಷ್ಟು ಬರ್ತದೆ ಗುಡ್ ವಿಲ್ ಅಮೌಂಟ್? 12,500. ಎಸ್, ವೆರಿ ಗುಡ್. 12,500. ಅಗೇನ್ 12,500 ಇಬ್ಬರಿಗೆ ಕೂಡ ಬರ್ತದೆ. ಅಗೇನ್ ಕ್ಯಾಲ್ಕುಲೇಷನ್ ಬೇಕಾದ್ರೆ ಮಾಡ್ಕೊಳ್ಬಹುದು. ಸೊ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಂತ ಹೇಳಿ ಬರೀರಿ, ಯಾರಿಗೆ ಗೊತ್ತಾಗ್ಲಿಲ್ಲ ಅವರಿಗೆ. ಸೊ ಸುರೇಶಿಗೆ 25,000 ಇಂಟು 1/2 ಬರೀರಿ. ಯು ವಿಲ್ ಗೆಟ್ 12,500. ಅಗೇನ್ ಶಂಕರ್
25,000 ಇಂಟು 1/2 ಅಂತ ಹೇಳಿ ಬರೆದ್ರೆ 12,500 rupees ಸಿಗ್ತದೆ. ಕ್ಲಿಯರ್? ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಒನ್? By profit and loss By account. loss account. Yes, profit and loss account. Loss account. Okay, next ಬರುವಂತದ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. Loss account. Yes, ಎಲ್ಲಿ ಬರಿಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್? Since it is given Credit in the side. liability side, so we have to consider it under the credit side of Credit side. account. So okay, by profit and loss account ಎಷ್ಟು ಕೊಟ್ಟಿದ್ದಾರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್? 30,000. 30,000. Take 30,000. Again ಈ 30,000 ಅನ್ನ ಏನ್ ಮಾಡಬೇಕು? Again 1/2 ಇಷ್ಟು 1/2 ರೇಷಿಯೋದಲ್ಲಿ ಇಬ್ಬರಿಗೆ ಕೂಡ ಕೊಡಬೇಕು. ಎಷ್ಟು ಬರ್ತದೆ ಹಣ? 15,000. Yes, 15,000 ಈಚ್. ಇಬ್ಬರಿಗೆ ಕೂಡ 15,000 ಈಚ್. ಹೊಸ ಪಾರ್ಟ್ನರ್ಗೆ ಕೊಡೋದಿಲ್ಲ. ಓಕೆ, ನಾವ್ ಹೇಳಿದಂತ 5 ಎಂಟ್ರೀಸ್ ಗಳು ಕ್ಲಿಯರ್ ಆಯ್ತಾ? 6 ಎಂಟ್ರೀಸ್ ಗಳು, Yes, 5 ma'am. ಎಂಟ್ರೀಸ್ Yes, ma'am. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರ್ದಿದ್ದೇವೆ ನಾವು, ರಿಸರ್ವ್ ಫಂಡ್ ಬರ್ದಾಯ್ತು, ಪ್ರಾಫಿಟ್ ಅಂಡ್ ಲಾಸ್ ಬರ್ದಿದ್ದೇವೆ, ಹೊಸ ಪಾರ್ಟ್ನರ್ ತಂದಂತಹ ಗುಡ್ ವಿಲ್ ಅನ್ನ ಕೂಡ ಬರ್ದು ಆಗಿದೆ. ಒಂದು ಎಂಟ್ರಿಯನ್ನ ಬಿಟ್ಟಿದ್ದೇವೆ ನಾವು. ಯಾವುದದು? ಹೊಸ New ಪಾರ್ಟ್ನರ್ partner to cash. Cash ಪಾರ್ಟ್ನರ್ account. ಬಂದವನು 50,000 rupees ಕ್ಯಾಶ್ ಅನ್ನ ತಗೊಂಡ್ ಬಂದಿದ್ದಾನೆ. ಎಸ್, ಹಾಗಾದ್ರೆ ಏನಂತ ಬರೀಬೇಕು ನಾವು? ರೈಟ್ ಇಟ್ ಆಸ್ By cash account. By cash account. By cash account. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ಯಾಂಕ್ ಕೊಟ್ಟಿದ್ದಾರೆ, ಹೌದಾ? ಅದಕ್ಕೆ ನಾನು ಇಲ್ಲಿ ಬ್ಯಾಂಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇನೆ. ಕ್ಯಾಶ್ ಅಲ್ಲಿ ಕೊಡ್ಲಿಲ್ಲ, ಇನ್ಸ್ಟೆಡ್ ಅವನು ಬ್ಯಾಂಕಿಗೆ ಹಣವನ್ನ ಹಾಕಿದ್ದಾನೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೂ ತಗೊಳ್ಬಹುದು, ಕ್ಯಾಶ್ ಆರ್ ಬ್ಯಾಂಕ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದರ ಬೇಸಿಸ್ ಮೇಲೆ. ಓಕೆ, since they had given cash at bank ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ಎಲ್ಲ ಬ್ಯಾಂಕಿನ ಅಕೌಂಟ್ ಅಲ್ಲೇ ಆಗುತ್ತೆ ಅಂತ ಹೇಳಿ ಅರ್ಥ. ಕ್ಯಾಶ್ ಇನ್ ಹ್ಯಾಂಡ್ ಕೊಡ್ಲಿಲ್ಲ, ಅವನು ಬ್ಯಾಂಕಿಗೆ ಹಣವನ್ನ ಹಾಕಿದ್ದಾನೆ. ಸೊ ಐ ವಿಲ್ ಟೇಕ್ ಇಟ್ ಆಸ್ ಬೈ ಬ್ಯಾಂಕ್ ಅಕೌಂಟ್. ಕ್ಲಿಯರ್? ಸೊ ಬೈ ಬ್ಯಾಂಕ್ ಅಕೌಂಟ್ ಯಾರು ತಂದಿದ್ದು ಹಣ? ಹೊಸ ಪಾರ್ಟ್ನರ್ ತಂದಿರುವಂತದ್ದು. ಎಷ್ಟು ಹಣ ತಂದಿದ್ದಾನೆ ಹೊಸ ಪಾರ್ಟ್ನರ್? 50,000 rupees ಅನ್ನ 50,000. ಬಂದಿದ್ದಾನೆ. ಸೊ ಐ ಹ್ಯಾವ್ ರಿಟನ್ ಇನ್ ಹಿಸ್ ಕಾಲಮ್ ಜಗದೀಶ್. ಹೊಸ ಪಾರ್ಟ್ನರ್ ಯಾರು ಬಂದಿದ್ದಾನೆ ಅವನ ಕಾಲಮ್ ಅಲ್ಲಿ Jagadish. ಬರ್ದಿದ್ದಾನೆ. ಎಲ್ಲ ಎಂಟ್ರೀಸ್ ಗಳು ಮುಗಿತಾ ಇಲ್ಲಿಗೆ? Yes, ಏನಾದ್ರೂ ma'am. ಪೆಂಡಿಂಗ್ ಇದೆನಾ? ಯಾವ್ದಾದ್ರು ಎಂಟ್ರಿ? No, ma'am. ನೋ. ಹಾಗಾದ್ರೆ ಟೋಟಲ್ ಮಾಡಬಹುದಾ? No, ma'am. Yes, ma'am. ಎಸ್. ನೌ ಟೇಕ್ ದ ಟೋಟಲ್ ಆಫ್ ಸುರೇಶ್. ಹೌ Yes, ಮಚ್ ಇಟ್ ಇಸ್? 1,65,000. Sorry. 1,65,000. 1,06,500. ಎಸ್. ಸೊ ಸುರೇಶ್ ಇದು ಕ್ಯಾಶ್ ಅನ್ನ ನಾವು ಕೌಂಟ್ ಮಾಡಿದ್ರೆ ವಿಲ್ ಗೆಟ್ 1,06,500 rupees. Next, what about Shankar? 40,000 plus 7,500 plus 11,500 plus 15,000 plus 12,500. ನನ್ನ ವಾಯ್ಸ್ ಕೇಳಿಸ್ತಾ ಇದೆನಾ? Yes, ma'am. ಓಕೆ, Yes, ma'am. ಎಷ್ಟು ಟೋಟಲ್ ಮಾಡಿ ಹೇಳಿ. ಶಂಕರ್ ಇದ್ದು ಕ್ಯಾಪಿಟಲ್, ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ? 86,500. 86,500. 86,500 rupees. And 500. ಜಗದೀಶ್ ಒಂದೇ ಅಮೌಂಟ್ ಅನ್ನ ತಂದಿರುವಂತದ್ದು 50,000 ಡೈರೆಕ್ಟ್ ಆಗಿ 50,000. ಬರ್ತಿದೆ. ಎರಡು ಸೈಡ್ ಅಲ್ಲಿ ಟೋಟಲ್ ಬರೀರಿ. ಸೊ ಇದೇ ಅಮೌಂಟ್ ಅನ್ನ ನಾವಿಲ್ಲಿ ಏನ್ ಮಾಡ್ಬೇಕು? ಟು ಬ್ಯಾಲೆನ್ಸ್ Balance Carried carried down. 1,06,500. 86,500. 60,000. 60,000. ಇಲ್ಲಿ ಕೂಡ ಬರೀರಿ 1,06,500. This is 86,500. 86,500. This is 50,000. 50,000. ಓಕೆ, ಸೇಮ್ ಬ್ಯಾಲೆನ್ಸ್ ಅನ್ನ ನಾವ್ ಏನ್ ಮಾಡ್ತೇವೆ ನೆಕ್ಸ್ಟ್ ಮಂತ್ ಗೆ ಬ್ರಾಡ್ ಡೌನ್ ಮಾಡ್ಲಿಕ್ಕಿದೆ, ಆಯ್ತಾ? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ ಬರ್ದು ಇಲ್ಲಿ ಸೇಮ್ ಅಮೌಂಟ್ ಅನ್ನ ಬರಿಬೇಕು. ಓಕೆ, 86,500 and 50,000 rupees. ಅರ್ಥ ಆಯ್ತಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾದ್ರೂ ಡೌಟ್ ಇದೆನಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ? No. No, ma'am. ಇಲ್ಲಿ ಬರ್ದಿದ್ದೇನೆ, ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಫಸ್ಟ್ ನಾವ್ ಏನ್ ತಗೊಂಡಿದ್ದೇವೆ? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ತಗೊಂಡಿದ್ದೇವೆ. ಈ ಅಮೌಂಟ್ ಎಲ್ಲಿದೆ ನಮಗೆ? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ. ಚೆಕ್ ಮಾಡ್ಕೊಳ್ಳಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಬ್ಬರು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನ ಕೊಟ್ಟಿದ್ದಾರೆ. ದಟ್ ಐ ಹ್ಯಾವ್ ಸ್ಪೆಸಿಫೈಡ್ ಓವರ್ ಹಿಯರ್. ಸೆಕೆಂಡ್ ಏನ್ ಬರ್ದಿದ್ದೇನೆ ನಾನು? ರಿವ್ಯಾಲ್ಯೂಯೇಷನ್ ಅಕೌಂಟ್. ಇದು
ಮೇಲೆ ಕೆಳಗೆ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದೇ ಆರ್ಡರ್ ಅಲ್ಲಿ ಬರಿಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಓಕೆ, ನಿಮಗೆ ಈಸಿ ಆಗ್ಲಿ ಅಂತೇಳಿ ನಾನು ಲ್ಯಾಬಿಲಿಟಿ ಸೈಡ್ ಅಲ್ಲಿ ಇದ್ದ ಅಮೌಂಟ್ ಅನ್ನ ಫಸ್ಟ್ ಹೇಳಿ ಅದರ ನಂತರ ರಿವ್ಯಾಲ್ಯೂಯೇಷನ್ ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನ ಕನ್ಸಿಡರ್ ಮಾಡಿದ್ದೇನೆ. ಓಕೆ, ಸೊ ಸೆಕೆಂಡ್ ಒನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ 11,500 ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ವಿ, ಆ ಎಂಟ್ರಿಯನ್ನ ಬರ್ದಿದ್ದೇನೆ. ನೆಕ್ಸ್ಟ್ ರಿಸರ್ವ್ ಫಂಡ್, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ 15,000 ರುಪೀಸ್. ಅದನ್ನ ಓಲ್ಡ್ ಶೇರ್ ಅಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿ ಕೊಟ್ಟಿದ್ದೇನೆ 7,500 and 7,500 ರುಪೀಸ್. ನೆಕ್ಸ್ಟ್ ಅಗೇನ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲ್ಯಾಬಿಲಿಟಿ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ದ ವ್ಯಾಲ್ಯೂ ಇಸ್ 30,000 rupees. ಅಗೇನ್ ದಟ್ ಅಮೌಂಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ದ ಓಲ್ಡ್ ಪಾರ್ಟ್ನರ್ಸ್ 1:1 ರೇಷಿಯೋದಲ್ಲಿ. ಸೊ 15,000 ಈಚ್ ಇಬ್ಬರಿಗೆ ಕೂಡ ಕೊಟ್ಟಿದ್ದೇವೆ. ನೆಕ್ಸ್ಟ್ ಬೈ ಬ್ಯಾಂಕ್ ಬರ್ದಿದ್ದೇನೆ ನಾನು. ದಿಸ್ ಇಸ್ ನಥಿಂಗ್ ಬಟ್ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್. ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದಾರೆ ಜಗದೀಶ್ ಅನ್ನೋನು 50,000 rupees ಕ್ಯಾಶ್ ಅನ್ನ ತಗೊಂಡ್ ಬರ್ಬೇಕು, ದಟ್ ಇಸ್ ಫಾರ್ ದ ಕ್ಯಾಪಿಟಲ್ ಅಂತ ಹೇಳಿ. ಸೊ ದಟ್ ಐ ಹ್ಯಾವ್ ಸ್ಪೆಸಿಫೈಡ್ ಇನ್ ಹಿಸ್ ಅಕೌಂಟ್. ನೆಕ್ಸ್ಟ್ ಹೊಸ ಪಾರ್ಟ್ನರ್ ಬಂದವನು 25,000 ಗುಡ್ ವಿಲ್ ಅನ್ನ ತಂದಿದ್ದಾನೆ. ಅಗೇನ್ ಇದು ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಇದೆ ನಮಗೆ. ಸೊ ಆ ಓಲ್ಡ್ ಗುಡ್ ವಿಲ್ ಏನಿದೆ ಅದನ್ನ ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟಿದ್ದೇವೆ. So total will get 1,06,500 for first person, that is Suresh. Second Shankarige 86,500 ಆಗ್ತದೆ. Jagadish ಇದು 50,000 rupees. This is nothing but the capital for this particular financial year ಗೆ ಇವರ ಕ್ಯಾಪಿಟಲ್ ಇರುವಂತದ್ದು ಇಷ್ಟು. ಅರ್ಥ ಆಯ್ತಾ? ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ? Any doubts students? No ma'am. Any doubts ilva? What is this 30,000? Which 30,000 No, you are ma'am. asking about? Hemant? Yes, Hemant. 30,000 ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀರಾ. Which 30,000 you are asking about? ಬೈ ಬ್ಯಾಂಕ್ ಇತ್ತಲ್ಲ ಮ್ಯಾಮ್. What by bank? ಕ್ಯಾಶ್ ಇನ್ ಬ್ಯಾಂಕ್ ಹಣ ಏನ್ ಮಾಡ್ಬೇಕು ಮ್ಯಾಮ್? ಅದು ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಗೆ ಮಾಡುವಾಗ ಹೇಳ್ತೇನೆ. ಓಕೆನಾ? ಓಕೆ. ನೆಕ್ಸ್ಟ್ ಯಾವ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು ನಾವು? ವಿ ಕ್ಯಾನ್ ಗೋ ಫಾರ್ ಬ್ಯಾಂಕ್ ಅಕೌಂಟ್. ಓಕೆ, ವಿಲ್ ಪ್ರಿಪೇರ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಇದು ಫಾರ್ಮ್ಯಾಟ್ ನಿಮಗೆ ಗೊತ್ತಿದೆ. ಎಸ್, ವಿ ಕ್ಯಾನ್ ಪ್ರಿಪೇರ್ ಬ್ಯಾಂಕ್ ಅಕೌಂಟ್. ಇದು ಕಂಪಲ್ಸರಿ ಇಲ್ಲ, ಸಮ್ ಆನ್ಯುವಲ್ ಅಲ್ಲಿ ಕೇಳಿದ್ರೆ ಮಾತ್ರ ಮಾಡಿ, ಇಲ್ಲಿದ್ರೆ ಮಾಡ್ಬೇಕಂತ ಹೇಳಿ ಇಲ್ಲ. ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ನಾವು ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಮಗೆ ಟೋಟಲ್ ಅಮೌಂಟ್ ಎಷ್ಟಿದೆ ಹೊಸ ಬ್ಯಾಲೆನ್ಸ್ ಶೀಟ್ ಗೆ ಅಂತ ಹೇಳಿ ಗೊತ್ತಾಗ್ಬೇಕಾದ್ರೆ ನಾವೇನ್ ಮಾಡಬೇಕು? ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪರೇಷನ್ ಮಾಡಬೇಕು. ನಾನ್ ಮೊನ್ನೆನೆ ಹೇಳಿದೆ, ಅಸೆಟ್ ಸೈಡಿನ ಎಲ್ಲಾ ವ್ಯಾಲ್ಯೂಸ್ ಗಳು ಓಪನಿಂಗ್ ಬ್ಯಾಲೆನ್ಸ್ ಯಾವಾಗ್ಲೂ ಕೂಡ 2 ಬ್ಯಾಲೆನ್ಸ್ ಆಗಿರ್ತದೆ. 2 ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಬ್ಯಾಂಕ್ ಇದು ಎಷ್ಟು ಹಣ ಇದೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ? 30,000 rupees. 30,000 ಎಷ್ಟು ಬರಿಬೇಕು ನಾನು 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಗೆ? ಹಾಗಾದ್ರೆ 30,000. ಹೌ ಮಚ್? 30,000 rupees ಅನ್ನ ತಗೊಳ್ತಾ ಇದೆ. 30,000 rupees. ನಾವು ಈ 30,000 ಗೆ ನಾವು 2 ಎಂಟ್ರೀಸ್ ಗಳನ್ನ ಆಡ್ ಮಾಡ್ಲಿಕ್ಕಿದೆ. ಯಾವುದೆಲ್ಲ ಆಡ್ ಮಾಡ್ಲಿಕ್ಕಿದೆ? ಒಂದು ಹೊಸ ಪಾರ್ಟ್ನರ್ ತಂದಂತಹ ಕ್ಯಾಪಿಟಲ್, ಸೆಕೆಂಡ್ ಒನ್ ಹೊಸ ಪಾರ್ಟ್ನರ್ ತಂದಂತಹ ಗುಡ್ವಿಲ್ ಅನ್ನ ಆಡ್ ಮಾಡಬೇಕು. ಹೌದಾ? ಲಾಸ್ಟ್ ಸಮ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಎಸ್, ಸೊ ವಿ ಹ್ಯಾವ್ ಟು ರೈಟ್ ಹಿಯರ್ ಟು ಹೂ ಇಸ್ ದಟ್? Jagdish account. To Jagdish capital account. How much capital he has brought? 50,000 rupees. 50,000. 50,000 goodwill capital ಅನ್ನ ತಂದಿದ್ದಾರೆ. Next he had bought the goodwill. Again to goodwill ಅಂತ ಹೇಳಿ ತಗೊಳ್ಬೇಕು. ಎಷ್ಟಿದೆ goodwill? 25,000. 25,000. Total amount cash ಅಲ್ಲಿ ಬ್ಯಾಂಕ್ ಅಲ್ಲಿ ನಮ್ಮ ಹತ್ರ ಎಷ್ಟು ಹಣ ಇದೆ? ಎಷ್ಟು ಹಣ ಇದೆ? 30,000 plus 50,000 plus 25,000. 1,05,000. 1,05,000. So 5,000. balance carry down 1,05,000 rupees ಅನ್ನ ಕನ್ಸಿಡರ್ ಮಾಡ್ತೇವೆ. ಇಷ್ಟು ಹಣ ನಮಗೆ ನ್ಯೂ ಬ್ಯಾಲೆನ್ಸ್ ಶೀಟ್ ಗೆ ಕನ್ಸಿಡರ್ ಆಗ್ಬೇಕು. ಕ್ಯಾಶ್ ಅಮೌಂಟ್ ಅಂತ ಹೇಳಿ ಬರೆಯುವಾಗ ಈ 1,05,000 ಅನ್ನ ನಾವು ತಗೊಳ್ತೇವೆ. ಸೊ ಬ್ಯಾಂಕ್ ಅಕೌಂಟ್ ಇದ್ದು ಓಪನಿಂಗ್ ಬ್ಯಾಲೆನ್ಸ್ ತಗೊಂಡಿದ್ದೇನೆ ನಾನು 30,000 rupees.
ಈ 30,000 ಗೆ ಹೊಸ ಪಾರ್ಟ್ನರ್ ತಂದಂತಹ ಕ್ಯಾಪಿಟಲ್ ದಟ್ ಇಸ್ 50,000 ಅನ್ನ ಆಡ್ ಮಾಡಿದ್ದೇನೆ. ಮತ್ತೆ ಹೊಸ ಪಾರ್ಟ್ನರ್ ತಂದಂತಹ 25,000 ಗುಡ್ ವಿಲ್ ಗೆ ಕೂಡ ಆಡ್ ಮಾಡಿದ್ದೇನೆ. ಅಂದ್ರೆ ನಮ್ಮ ಹತ್ರ ಈಗ ಸುರೇಶ್, ಶಂಕರ್ ಮತ್ತೆ ಜಗದೀಶ್ ನ್ಯೂ ಅಡ್ಮಿಷನ್ ಆದ್ಮೇಲೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಇದ್ದು ಆಕ್ಚುಯಲ್ ಅಮೌಂಟ್ ಇರುವಂತದ್ದು 1,05,000 rupees. ಅರ್ಥ ಆಯ್ತಾ? Yes, ಬ್ಯಾಂಕ್ ma'am. ಅಕೌಂಟ್ ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಇದೆ ನಮ್ ಬ್ಯಾಂಕ್ ಅಕೌಂಟ್ ಬಗ್ಗೆ? No, ma'am. No doubts. No, ma'am. Can we move on to the balance sheet? Balance sheet ಮಾಡುವ? Yes, ma'am. Yes. Yes, ma'am. Okay. Now draw balance sheet. This is the asset side amount. This is liability. Balance sheet as on 1/4/2017. Okay. Now, ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಯಾವುದನ್ನ ಬೇಸ್ ಆಗಿ ತಗೊಳ್ತೇವೆ? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಬೇಸ್ ಆಗಿ ತಗೊಳ್ಬೇಕು. This is first item specified in the old balance sheet. ಎಸ್, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಂತ ಕೊಟ್ಟಿದ್ದಾರೆ? ಯಾವ ಐಟಮ್ಸ್ ಫಸ್ಟ್ ಇದೆ? Creditors. ಅಸೆಟ್ ಸೈಡ್ ಅಲ್ಲಿ. Cash at bank. Yes. Cash at bank. Cash at bank. Yes, very good. Cash at bank. Now, what is the value of cash at bank? ಎಷ್ಟು ಇತ್ತು? 30,000. 1,05,000. Yes. One second. 1,05,000. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿತ್ತು? 30,000 rupees. ಪ್ಲಸ್ ಅದಕ್ಕೆ ನಾವು 2 ಐಟಮ್ಸ್ ಅನ್ನ ಆಡ್ ಮಾಡಿದ್ವಿ, ಹೌದಾ? ಹೊಸ ಪಾರ್ಟ್ನರ್ ಇದ್ದು ಕ್ಯಾಪಿಟಲ್ ಅನ್ನ Yes, ಆಡ್ ma'am. ಮಾಡಿದ್ವಿ, ಪ್ಲಸ್ ಹೊಸ ಪಾರ್ಟ್ನರ್ ತಂದಂತ ಗುಡ್ ವಿಲ್ ಅನ್ನ. Goodwill. Will and ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ ನಮಗೆ? 1,05,000 1,05,000. ಸೇಮ್ ನೀವು ಬ್ಯಾಂಕ್ 5,000. ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಕೂಡ ನಿಮ್ಗೆ 1,05,000 ಬಂದಿದೆ. ಇಲ್ಲಿ ಈ ತರ ಬರ್ದು ನೀವು ಟೋಟಲ್ ಮಾಡಿದ್ರು ಕೂಡ ಸೇಮ್ ಅಮೌಂಟ್ ಸಿಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಒಂದ್ ವೇಳೆ ಆನ್ಯುವಲ್ ಅಲ್ಲಿ ಕ್ಯಾಶ್ ಬ್ಯಾಂಕ್ ಅಕೌಂಟ್ ಪ್ರಿಪರೇಷನ್ ಮಾಡ್ಲಿಕ್ಕೆ ಕೊಡದಿದ್ರೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ಮಾಡ್ಬೇಕಾಗ್ತದೆ. ಅವಾಗ ನಿಮಗೆ ಗೊತ್ತಿರಬೇಕು ಎಷ್ಟು ಹಣ ಕ್ಯಾಶ್ ಬ್ಯಾಂಕಿಗೆ ಬಂದಿದೆ ಅಂತ ಹೇಳಿ. ಅದಕ್ಕೆ ಈ ಕ್ಯಾಲ್ಕುಲೇಷನ್ ಅನ್ನ ತೋರಿಸ್ತಾ ಇದ್ದೇನೆ. ಕ್ಲಿಯರ್? ನೀವು ಬ್ಯಾಂಕ್ ಅಕೌಂಟ್ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟ್ ಆಗಿ ನೀವು 1,05,000 ಅನ್ನ ತೋರಿಸಬಹುದು. ಅರ್ಥ ಆಯ್ತಾ? ಫಸ್ಟ್ ಅಸೆಟ್ ಸೈಡ್ ಅಲ್ಲಿ ಕ್ಯಾಶ್ ಬಗ್ಗೆ. Yes, ma'am. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ಏನಿದೆ? ಸೆಕೆಂಡ್ ಏನ್ ಬರೀಬೇಕು ನಾನು? Stock. Stock. ಸ್ಟಾಕ್. ಸ್ಟಾಕಿಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ಸ್ ಇದೆನಾ? ರಿವ್ಯಾಲ್ಯೂಯೇಷನ್ ಎಂಟ್ರೀಸ್ No, ma'am. ಇರ್ಲಿಲ್ಲ. ಸೊ ಟೇಕ್ ದಟ್ 25,000 ಡೈರೆಕ್ಟ್ಲಿ. ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಸ್ಟಾಕ್ 31st ಮಾರ್ಚ್ ಅಲ್ಲಿ ಕೂಡ 25,000 ಇತ್ತು. ಈಗ 1st ಏಪ್ರಿಲ್ ಗೆ ಕೂಡ 25,000 ಇದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೇನೆ. ವಾಟ್ ಇಸ್ ದ ನೆಕ್ಸ್ಟ್ ಒನ್? ಸೊ 2 ಎಂಟ್ರೀಸ್ ಗಳು. Debtors. ವಾಟ್ ಇಸ್ ದ ನೆಕ್ಸ್ಟ್ ಒನ್? Debtors. ಓಕೆ, ರೈಟ್. ಡೆಟರ್ಸ್ ಎಷ್ಟಿತ್ತು? ಡೆಟರ್ಸ್ 40,000 40,000. ಲೆಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್. ನಮ್ಮ ಹತ್ರ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಓಲ್ಡ್ 2,000 ಇತ್ತು. ಪ್ಲಸ್ ಇಸ್ ದೇರ್ ಎನಿ ಅಡ್ಜಸ್ಟ್ಮೆಂಟ್ ನೌ ರಿಲೇಟೆಡ್ ಟು ಪ್ರಾವಿಷನ್ ಫಾರ್ ma'am. ಡೌಟ್ಫುಲ್ ಡೆಟ್? Yes, ma'am. Yes, ma'am. 4,000 ಇದೆ. ಸೊ ಟೋಟಲ್ ಎಷ್ಟಾಯ್ತು? 2,000 ಪ್ಲಸ್ 6,000. ಟೋಟಲ್ 6,000. 1,000 rupees ಆಯ್ತು. ಹಾಗಾದ್ರೆ ಔಟರ್ ಕಾಲಮ್ ಗೆ ಎಷ್ಟು ಬರ್ತದೆ? 34,000. 34,000. 1,000. ನೀವು ಇಲ್ಲಿ 2 ರೀತಿ ತಗೊಳ್ಬಹುದು. ಓಕೆ, ಇಲ್ಲಿ ನಾನು ಓಲ್ಡ್ ಬ್ಯಾಲೆನ್ಸ್ ಶೀಟಿನ 40,000 ತಗೊಂಡು ಅದರಲ್ಲಿ -2,000 -4,000 ಮಾಡಿದ್ದೇನೆ. ಅಂದ್ರೆ 2 ಆಡ್ ಮಾಡಿ ತಗೊಂಡಿದ್ದೇನೆ. ಇಲ್ದಿದ್ರೆ ನೀವು ಇನ್ನೊಂದು ತಗೊಳ್ಬಹುದು. ಡೆಟರ್ಸ್ ಇದು ವ್ಯಾಲ್ಯೂ ಔಟರ್ ಕಾಲಮ್ ಇದು ಡೈರೆಕ್ಟ್ ಆಗಿ ತಗೊಂಡ್ರೆ 38,000 ಅನ್ನ ತಗೊಂಡ್ರೆ ಈ 38,000 ಇಂದ -4,000 ಅನ್ನ ಡೈರೆಕ್ಟ್ ಡಿಡಕ್ಷನ್ ಕೂಡ ಮಾಡಿ ತಗೊಳ್ಬಹುದು. ಪ್ರಾಬ್ಲಮ್ ಆಗೋದಿಲ್ಲ. ಇದು ಕಾಂಪ್ಲಿಕೇಟೆಡ್ ಆಗ್ತದೆ, ನೀವು ಹೀಗೇನೆ ಮಾಡಿ. ಡೆಟರ್ಸ್ ಇದು ವ್ಯಾಲ್ಯೂ 40 ಇತ್ತು, ಓಲ್ಡ್ ಪ್ರಾವಿಷನ್ 2,000 ಮೈನಸ್ ಮಾಡಿದ್ವಿ, ಪ್ಲಸ್ ಈಗ ಮತ್ತೊಂದು ಪ್ರಾವಿಷನ್ 4,000 ಅನ್ನ ಮೈನಸ್ ಮಾಡ್ತಾ ಇದೀವಿ. ಟೋಟಲ್ 6,000 ಮೈನಸ್ ಮಾಡ್ತಾ ಇದ್ದೇವೆ. ಅಂದ್ರೆ ಡೆಟರ್ಸ್ ಇದು ವ್ಯಾಲ್ಯೂ 34,000 ಆಗ್ತದೆ. ಅರ್ಥ ಆಯ್ತಾ? Yes, ma'am. Okay. Yes, What is the ma'am. next one? So debtors ಮುಗೀತು. What is the next one? Furniture. Furniture. Furniture ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ಸ್ ಇದೆನಾ? No, ma'am. No, ma'am. No, will take as it is. 10,000 ಏನಿದೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನೇ ತಗೊಳ್ತಾ ಇದ್ದೇನೆ. ಫರ್ನಿಚರ್ ಗೆ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಗಳು ಇಲ್ಲ. ನೆಕ್ಸ್ಟ್ ಮಿಷನರಿ ಏನ್ ಕೊಟ್ಟಿದ್ದಾರೆ?
So I'm writing here machinery. Machinery ಗೆ adjustment ಇದೆಯಾ? Yes, ma'am. No. No or yes? Yes. Yes, ma'am. ಇದೆ. Yes, write it in the inner column. 15,000 rupees. ಏನ್ ಹೇಳ್ತಾ ಇದ್ದಾರೆ? Revaluation account ಅಲ್ಲಿ 1,500 rupees minus ಆಗಿದೆ. ಹೌದಾ? ಸೊ ಅಂದ್ರೆ ಕಡಿಮೆ ಆಗಿದೆ. ಏನಂತ ಹೇಳಿ ಬರಿಬೇಕು? ಮೈನಸ್ ಡೆಪ್ರಿಸಿಯೇಷನ್. ಎಷ್ಟು ಮೈನಸ್ ಡೆಪ್ರಿಸಿಯೇಷನ್? 1,500 rupees ಅನ್ನ ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ ಔಟರ್ ಕಾಲಮ್ ಗೆ ಹಣ? 13,500. 13,500. ವೆರಿ ಗುಡ್. 13,500 rupees ಔಟರ್ ಕಾಲಮ್ ಗೆ ಬರುತ್ತೆ. ಸೊ ವಿ ಹ್ಯಾವ್ ಫಿನಿಶ್ಡ್ ವಿತ್ ಮಿಷನರಿ. ವಾಟ್ ಇಸ್ ದ ನೆಕ್ಸ್ಟ್ ಒನ್? Building. Buildings. ಬಿಲ್ಡಿಂಗ್ಸ್ ಗೆ ಅಡ್ಜಸ್ಟ್ಮೆಂಟ್ಸ್ ಇದೆಯಾ? Yes, ma'am. Yes, ma'am. ಯಾ, ಓಕೆ. ಬಿಲ್ಡಿಂಗ್ ಇನ ವ್ಯಾಲ್ಯೂ ಎಷ್ಟಿದೆ? 92,000 ಇದೆ. ಬಿಲ್ಡಿಂಗ್ ಇದು ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? Increase ಆಗಿದೆ. Increase ಆಗಿದೆ. ಇನ್ಕ್ರೀಸ್ ಆಗಿದ್ರೆ ಏನ್ ಮಾಡ್ಬೇಕು ನಾವು? Add ಮಾಡಿ. ಮೈನಸ್ ಮಾಡ್ಬೇಕಾ? Add. ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಎಷ್ಟು ಆಡ್ ಮಾಡ್ಬೇಕು? 28,500 500. Yes, add appreciation or add increase in buildings ಅಂತ ಕೂಡ ಬರಿಬಹುದು. ಎರಡರಲ್ಲಿ ಒಂದು ತಗೊಳ್ಳಿ. ಸೊ 28,500 rupees ಔಟರ್ ಕಾಲಮ್ ಗೆ ಎಷ್ಟು ಹಣ ಬರ್ತದೆ ಹಾಗಾದ್ರೆ? 1,54,000. 20,500 ಅವರೇ ಕೊಟ್ಟಿದ್ದಾರೆ. 1,20,500 rupees. ಸೊ ಬಿಲ್ಡಿಂಗ್ಸ್ ಆಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? Patents. Yes, Patents. Is there any adjustment for patents? No, No, ma'am. ma'am. Take as it is 20,000 rupees. ಎಲ್ಲ ಮುಗಿತಾ? ಎಲ್ಲ ಅಡ್ಜಸ್ಟ್ಮೆಂಟ್ ಆಯ್ತಾ? ಡೆಬಿಟ್ Yes, ma'am. ಸೈಡ್ ಇಂದ ಎಲ್ಲ ಎಂಟ್ರೀಸ್ ಬರದ್ವಾ? ಕ್ಯಾಶ್ ಬರ್ದಿದ್ದೇವೆ, ಸ್ಟಾಕ್ ಬರ್ದಿದ್ದೇವೆ, ಡೆಟರ್ಸ್ ಆಯ್ತು, ಫರ್ನಿಚರ್ ಬರ್ದಿದ್ದೇವೆ, ಮಿಷನರಿ ಆಯ್ತು, ಬಿಲ್ಡಿಂಗ್ಸ್ ಆಯ್ತು, ಪೇಟೆಂಟ್ಸ್ ಕೂಡ ಬರ್ದು ಆಯ್ತು. Now come back to the liability side. What is the first entry? ಏನಂತ? Creditors. ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ? No, ma'am. No, ma'am. No. Okay, take 40,000 directly. Next ಏನ್ ಬರಿಬೇಕು? Bills payable. Bills payable. ಪೇಯಬಲ್ ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ? Payable. No. No, ma'am. ಇಲ್ಲ. So we'll take directly 45,000. 45,000. ರಿಸರ್ವ್ ಫಂಡ್ ಇದೆ. ತಗೊಳ್ಬೇಕಾ ರಿಸರ್ವ್ ಫಂಡ್? No, ma'am. ಯಾಕೆ ತಗೊಳ್ಳಿಕ್ಕಿಲ್ಲ? ಇದನ್ನ ನಾವು ಆಲ್ರೆಡಿ ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಟ್ಟು ಆಗಿದೆ. ಅಂದ್ರೆ ಈ ಹಣ ನಮ್ಮ ಹತ್ರ ಉಳಿದಿದೆಯಾ ಬಿಸ್ನೆಸ್ ಅಲ್ಲಿ? ಉಳಿದಿಲ್ಲ. ನಮ್ಮ ಹತ್ರ ಇಲ್ಲ. ಸೊ ವಿಲ್ ನಾಟ್ ಕನ್ಸಿಡರ್ ರಿಸರ್ವ್ ಫಂಡ್ ಟು ದ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ರಿಸರ್ವ್ ಫಂಡ್ ಅನ್ನ ತಗೊಳ್ಳಿಕ್ಕೆ ಇಲ್ಲ. ವಾಟ್ ಇಸ್ ದ ನೆಕ್ಸ್ಟ್ ಒನ್? Capital. So how many partners we have? 3 partners we 3 have. partners. Suresh, Shankar, Jagdish. Jagdish. Okay. Now, ಹಳೆ ಬ್ಯಾಲೆನ್ಸ್ ಶೀಟ್ ಗೆ ಅಮೌಂಟ್ ಅನ್ನ ತಗೊಳ್ಬೇಕಾ ನಾವು? 60,000 40,000 ತಗೊಳ್ಬೇಕಾ? No, ma'am. No, ma'am. ನಾವು ತಗೊಳ್ಬೇಕು. ಈಗ Now, partner capital. ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಇಲ್ಲಿ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಲ್ಲಿ ಒಂದು ಹಣ ಇದೆ. 1,06,500, 86,500, 50,000. ಈ ಹಣವನ್ನ ನಾವೇನ್ ಮಾಡ್ತೇವೆ? ಹೊಸ ಬ್ಯಾಲೆನ್ಸ್ ಶೀಟ್ ಗೆ ತಗೊಳ್ಬೇಕು. ಎಷ್ಟೆಲ್ಲ ಇದೆ? 1,06,500. 500. ನೆಕ್ಸ್ಟ್ 86,500. 86,500. ಹೊಸ ಪಾರ್ಟ್ನರ್ ಇದು 50,000 rupees. 50,000. ಆಯ್ತಾ? ಓಕೆ. ನಾವು ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟಿದ್ದಾರೆ. ತಗೊಳ್ಬೇಕಾ ಪ್ರಾಫಿಟ್ ಅಂಡ್ ಲಾಸ್? No, ma'am. ಯಾಕೆ? No, ma'am. ಯಾರೋ ಎಸ್ ಅಂತ ಹೇಳ್ತಾ ಇದ್ದಾರೆ. ಎಸ್ ಅಂದ್ರೆ ಯಾಕೆ No, ತಗೊಳ್ಬೇಕು? ma'am. ತಗೊಳ್ಳಿಕ್ಕಿದೆಯಾ ಪ್ರಾಫಿಟ್ ಅಂಡ್ ಲಾಸ್? ಪ್ರಾಫಿಟ್ ಅಂಡ್ No, ma'am. ಆಲ್ರೆಡಿ ಓಲ್ಡ್ ಪಾರ್ಟ್ನರ್ ಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟ ಆಗಿದೆ. ಅಂದ್ರೆ ಈ ಹಣ ನಮ್ಮ ಹತ್ರ ಉಳಿದಿದೆಯಾ ಬಿಸ್ನೆಸ್ ಗೆ? ಉಳಿದಿಲ್ಲ. ಹಾಗಾಗಿ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಳೋದಿಲ್ಲ. ಇಲ್ಲಿಗೆ ಎಲ್ಲಾ ಅಸೆಟ್ ಮತ್ತೆ ಎರಡೂ ಕಡೆ ಲ್ಯಾಬಿಲಿಟೀಸ್ ಗಳನ್ನ ಕಂಪ್ಲೀಟ್ ಮಾಡಿ ಆಗಿದೆ. ನಾವು ಟೇಕ್ ದ ಟೋಟಲ್ ಆಫ್ ಅಸೆಟ್ ಸೈಡ್ ಫಸ್ಟ್. 3,28,000. ಓಕೆ, 3,28,000 ಅಸೆಟ್ ಸೈಡ್ ಅಲ್ಲಿ ಬಂದಿದೆ. ವಾಟ್ ಅಬೌಟ್ ಲ್ಯಾಬಿಲಿಟಿ ಸೈಡ್? ಸೇಮ್ ಅಮೌಂಟ್ ಬಂದಿದೆನಾ? Same, ma'am. Yes, ma'am. ಬಂದಿದೆಯಾ? 3,00,000. Yes, ma'am. Yes, ma'am. 8,000. ಓಕೆ, ಎರಡು ಸೈಡ್ ಸೇಮ್ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಸಮ್ ಸರಿ ಇದೆ ಅಂತ ಹೇಳಿ ಅರ್ಥ. ಅರ್ಥ ಆಯ್ತಾ? ಮಾಡ್ಬೋದಾ? Yeah, ma'am. Ha, ma'am. ಬ್ಯಾಲೆನ್ಸ್ ಶೀಟ್ ತೋರಿಸೋದನಲ್ಲಿ ಸೊ ಚೆಕ್ ಮಾಡ್ಕೊಳ್ಳಿ.
ಬ್ಯಾಂಕ್ ಅಮೌಂಟ್ 1,05,000 ಬಂದಿದೆ. ಹೇಗೆ 1,05,000? 30,000 ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ದದ್ದು, ಅದಕ್ಕೆ 50,000 ಹೊಸ ಪಾರ್ಟ್ನರ್ ತಂದ ಕ್ಯಾಪಿಟಲ್ ಅನ್ನ ಆಡ್ ಮಾಡಿದ್ದೇನೆ, ಪ್ಲಸ್ 25,000 ಗುಡ್ ವಿಲ್ ಅನ್ನ ಆಡ್ ಮಾಡಿದ್ದೇನೆ. ಐ ಗಾಟ್ 1,05,000 rupees. ಸ್ಟಾಕಿಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಆಸ್ ಇಟ್ ಈಸ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ಅಷ್ಟೇ ಹಣವನ್ನ ಕನ್ಸಿಡರ್ ಮಾಡಿದ್ದೇನೆ, 25,000. ನೆಕ್ಸ್ಟ್ ಡೆಟರ್ಸ್ ಬರ್ದಿದ್ದೇನೆ 40,000, ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತದ್ದು, ಮೈನಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್. ಓಲ್ಡ್ ಬ್ಯಾಲೆನ್ಸ್ ಅಲ್ಲಿ 2,000 ಇತ್ತು, ಈಗ 4,000 ಮತ್ತೆ ಇನ್ಕ್ರೀಸ್ ಆಗಿದೆ, ಅಂದ್ರೆ ಟೋಟಲ್ 6,000 rupees ಇನ್ಕ್ರೀಸ್ ಆಗಿದೆ, ಅಂದ್ರೆ ಈಗ ಡೆಟರ್ ಇದು ವ್ಯಾಲ್ಯೂ ಇರೋದು 34,000. ನೆಕ್ಸ್ಟ್ ಫರ್ನಿಚರ್ ಗೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಆಸ್ ಇಟ್ ಈಸ್ ಓಲ್ಡ್ ಬ್ಯಾಲೆನ್ಸ್ ಶೀಟಿನ ಅಮೌಂಟ್ ಅನ್ನ ತಗೊಂಡಿದ್ದೇನೆ. ನೆಕ್ಸ್ಟ್ ಕಮ್ಸ್ ವಿತ್ ಮಿಷನರಿದು ವ್ಯಾಲ್ಯೂ 15,000 ಇದೆ, ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಡೆಪ್ರಿಸಿಯೇಷನ್ ಕೊಟ್ಟಿದ್ದಾರೆ 10%, ಅಂದ್ರೆ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಆ 1,500 ಅನ್ನ ಮೈನಸ್ ಮಾಡಿ ತಗೊಂಡಿದ್ದೇನೆ. ನೌ ದ ವ್ಯಾಲ್ಯೂ ಆಫ್ ಮಿಷನರಿ ವಿಲ್ ಬಿ 13,500 rupees. ನೆಕ್ಸ್ಟ್ ಬಿಲ್ಡಿಂಗ್ಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 92,000 ಇತ್ತು, ಈಗ 28,500 rupees ಇನ್ಕ್ರೀಸ್ ಆಗಿ ಅದರ ವ್ಯಾಲ್ಯೂ 1,20,500 rupees ಆಗಿದೆ. ನೆಕ್ಸ್ಟ್ ಪೇಟೆಂಟ್ಸ್, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 20,000 ಇದೆ, ಅದನ್ನೇ ಬರ್ದಿದ್ದೇವೆ ಬಿಕಾಸ್ ವಿ ಡು ನಾಟ್ ಹ್ಯಾವ್ ಎನಿ ಅಡ್ಜಸ್ಟ್ಮೆಂಟ್ ಫಾರ್ ಪೇಟೆಂಟ್ಸ್. ಸೊ ದಿಸ್ ಇಸ್ ಅಬೌಟ್ ಅಸೆಟ್ ಸೈಡ್. ಲಯಬಿಲಿಟೀಸ್ ಗೆ ಬಂದ್ರೆ ಕ್ರೆಡಿಟರ್ಸ್ 40,000 ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿತ್ತು ಸೇಮ್ ಅಮೌಂಟ್, ಬಿಕಾಸ್ ಏನು ಚೇಂಜಸ್ ಆಗ್ಲಿಲ್ಲ. ಅಗೇನ್ ಬಿಲ್ಸ್ ಪೇಮೆಂಟ್ ಅಲ್ಲಿ ಕೂಡ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ, ಅಷ್ಟೇ ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಇದೆ. ನೆಕ್ಸ್ಟ್ ಎಂಟ್ರಿ ಜನರಲ್ ರಿಸರ್ವ್ ಅನ್ನ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಅದನ್ನ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟು ಆಗಿದೆ. ನೆಕ್ಸ್ಟ್ ಕ್ಯಾಪಿಟಲ್ಸ್, ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ರು, ಆ ಅಮೌಂಟ್ ಅನ್ನ ತಗೊಳ್ಳೋದಿಲ್ಲ. ಇನ್ಸ್ಟೆಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವು ಏನ್ ಫೈಂಡ್ ಔಟ್ ಮಾಡಿದ್ದೇವೆ, ಎಲ್ಲಾ ಹಣವನ್ನ ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಟ್ಟು ಏನು ಹಣ ಬಂದಿದೆ ಆ ಹಣವನ್ನ ನಾವ್ ಏನ್ ಮಾಡ್ತೇವೆ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕನ್ಸಿಡರ್ ಮಾಡಿದ್ದೇವೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಇದೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅದು ಕೂಡ ಆಲ್ರೆಡಿ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟಾಗಿದೆ, ಹಾಗಾಗಿ ಓಲ್ಡ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಎರಡು ಸೈಡ್ ಟೋಟಲ್ ಮಾಡಿದ್ರೆ ನಿಮಗೆ 3,28,000 rupees ಬರ್ತದೆ. ಏನಾದ್ರೂ ಡೌಟ್ಸ್ ಇದೆಯಾ? No, ma'am. ಅರ್ಥ ಆಯ್ತಾ ಸಮ್ಮ? Yes, ma'am. ಓಕೆ, ನಾವು ನಿನ್ನೆ ಓಕೆ, ಏನು ಡೌಟ್ಸ್ ಇಲ್ಲ ಅಲ್ಲ? ಏನಾದ್ರೂ ಡೌಟ್ಸ್ ಇದ್ರೆ ಕ್ವಿಕ್ ಆಗಿ ಕೇಳಿ. No, ma'am.